1 ಕನ್ನಡಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಷಯ ಏನು ಹೇಳಿದ್ರೆ, ನಿಮ್ಮ ಜೀವನದಲ್ಲಿ ಟ್ಯಾರೋ ನೋಡ್ತಾ ಬಂದಿದ್ದೀರಲ್ಲ, ಟ್ಯಾರೋ ನೋಡೋಕೆ ಮುಂಚೆ ಆದಮೇಲೆ ಏನು ನಿಮ್ಮ ಜೀವನದಲ್ಲಿ ವ್ಯತ್ಯಾಸ ಆಗಿದೆ ಅಂತ ನೋಡೋಣ. ಡಿವೈನ್ ಕಡೆಯಿಂದ ಮೆಸೇಜ್ ನಿಮಗೆ, ಯೂನಿವರ್ಸ್ ಡಿವೈನ್ ಕಡೆಯಿಂದ. ಶುರು ಮಾಡೋಣ. ಶುರು ಮಾಡೋ ಮೊದಲು ನಾದ ಕೇಳೋಣ. ಎರಡು ಪೈಲ್ ಇಡ್ತಾ ಇದ್ದೀನಿ. ಶಂಕು, ಇದು ಫಸ್ಟ್ ಪೈಲ್, ಇದು ಸೆಕೆಂಡ್ ಪೈಲ್. ನೋಡಿ ನಿಮಗೆ ಯಾವುದು ಅಟ್ರಾಕ್ಟ್ ಆಗುತ್ತೆ ಮೆಡಿಟೇಷನ್ ಮಾಡಿ ನಿಮ್ಮ ಪೈಲ್ನ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ಈಗ ಫಸ್ಟ್ ಪೈಲ್, ನಿಮ್ಮ ಜೀವನ ಟ್ಯಾರೋ ನೋಡೋಕೆ ಮುಂಚೆ ಹೇಗಿತ್ತು, ಈಗೇನು ಬದಲಾವಣೆ ಆಗಿದೆ, ಡಿವೈನ್ ಕಡೆಯಿಂದ ಯೂನಿವರ್ಸ್ ಕಡೆಯಿಂದ ಏನು ಮೆಸೇಜ್ ಸಿಗುತ್ತೆ ನೋಡೋಣ ಟ್ಯಾರೋ ಮೂಲಕ. Nine of Swords, Nine of Swords, King of Wands, Eight of Swords. ಈ ಡೆಕ್ಕಲ್ಲಿ ಏನು ಹೇಳುತ್ತೆ ನೋಡೋಣ ಡಿವೈನ್ ಕಡೆಯಿಂದ ಯೂನಿವರ್ಸ್ ಕಡೆಯಿಂದ. ನೀವು ಟ್ಯಾರೋ ನೋಡೋಕ್ಕೆ ಮುಂಚೆ ಹೇಗಿತ್ತು ನಿಮ್ಮ ಜೀವನ, ಟ್ಯಾರೋ ನೋಡಿದ್ಮೇಲೆ ನಿಮ್ಮ ಜೀವನ ಹೇಗೆ ಬದಲಾಗಿದೆ. The Tower, King of Pentacles, Broom. The Tower, get ready, things are about to get shake up. ರೆಡಿಯಾಗಿರಿ ವಸ್ತುಗಳು, ಯಾಕಂದರೆ ವಸ್ತುಗಳೆಲ್ಲ ಚಲ್ಲಾಪಿಲ್ಲಿ ಆಗ್ಬಹುದು, ಶೇಕ್ ಆಗ್ಬಹುದು ಅಂತ. ಏಟ್ ಆಫ್ ಪೆಂಟಿಕಲ್ಸ್, ಸ್ಲೋಲಿ ಬಟ್ ಶೋರ್ಲಿ ಯು ಆರ್ ಗೋಯಿಂಗ್ ಪ್ಲೇಸಸ್. ಇದು ಬ್ರೂಮ್. Tied up your life so you can make space for something better. ನೀವು ಟ್ಯಾರೋ ನೋಡೋಕೆ ಮುಂಚೆ ನಿಮ್ಮ ಜೀವನ ಹೇಗಿತ್ತು ಅಂದರೆ, ತರಗೆಲೆ ಥರ ಎಲ್ಲ. ತರಗೆಲೆ ಅಂದರೆ ಒಣಗಿರೋ ಎಲೆ, ಗಾಳಿ ಬಂದರೆ ಎಲ್ಲರೂ ತೂರ್ಕೊಂಡು ಹೋಗುತ್ತೆ, ಆತಂಕ, ಒಂದು ಸ್ಯಾಡ್ನೆಸ್ಸು. ನಿಮ್ಮ ಮನೇಲಿ ಅಶಾಂತಿ, ಯಾವಾಗಲೂ ಒಂದು
ಕೋಪ, ಮನಸ್ತಾಪ, ನೆಗೆಟಿವಿಟಿ, ಒಂದು ಸ್ಥಿರತೆ ಇರಲಿಲ್ಲ ನಿಮ್ಮ ಲೈಫಲ್ಲಿ. ಟ್ಯಾರೋ ನೋಡೋಕೆ ಮುಂಚೆ ನಿಮ್ಮ ಲೈಫಲ್ಲಿ ಒಂದು ಸ್ಥಿರತೆ ಇರಲಿಲ್ಲ. ನಿಮ್ಮ ಮನೇಲಿ ಯಾವಾಗಲೂ ಒಂದು ಬೆಂಕಿ ವಾತಾವರಣ, ಕೋಪ, ಜಗಳ, ಮನಸ್ತಾಪ, ಒಂಥರ ಎತ್ತು ಏರ್ಗೆಳಿದ್ರೆ ಕೋಣ ನೀರ್ಗೆಳಿತು ಅಂತ ಆ ಥರ ಬ್ಯಾಲೆನ್ಸ್ ಇರಲಿಲ್ಲ. ಯಾವಾಗಲೂ ಒಂದು ಬೇಜಾರು, ಒಂದು ಭಯ, ಆತಂಕ ಈ ಥರ ಇತ್ತು. ಸ್ಟಕ್ ಆಗಿದ್ರಿ ನೀವು, ಹರಿಯೋ ನೀರ್ ಥರ ಇರಲಿಲ್ಲ, ಸ್ಟಕ್ ಆಗಿದ್ರಿ ಒಂದೇ ಕಡೆ. ಯಾವಾಗಲೂ ಒಂದು ಭಯ, ನೆಗೆಟಿವಿಟಿ, ಒಂದು ಮುಳ್ಳಿನ ಹಾಸಿಗೆ ಮೇಲೆ ಮಲಗ್ದಂಗಿರ್ತಿತ್ತು, ನೆಮ್ಮದಿಯಾಗಿ ನಿದ್ದೆ ಮಾಡೋಕ್ಕಾಗ್ತಿರ್ಲಿಲ್ಲ. ಯಾವಾಗಲೂ ಭಗವಂತನ ಪ್ರೇ ಮಾಡ್ತಾ ಇದ್ರಿ, ದೇವರೇ ಹೆಂಗಾದ್ರೂ ದಾರಿ ತೋರ್ಸಪ್ಪ, ಈ ಕಷ್ಟದಿಂದ ಮುಕ್ತಿ ಕೊಡಿ ನಮಗೆ, ನೆಗೆಟಿವಿಟಿಯಿಂದ ಕಾಪಾಡಿ ಅಂತ ದಿನ ಒಂದು ಗೋಳಾಟ ಇರ್ತಿತ್ತು. ದಿನ ಒಂದು ಚಿಂತೆ ಇರ್ತಾ ಇತ್ತು, ಏನು ಮಾಡಲಿ, ನನಗೆ ಯಾರು ದಾರಿ ತೋರಿಸ್ತಾರೆ, ನಂಗೊಂದು ಒಳ್ಳೆ ಆತ್ಮವಿಶ್ವಾಸ, ಒಂದು ಧೈರ್ಯ ಹೇಳೋರು ಬೇಕಾಗಿತ್ತು. ಒಂಟಿತನ ಕಾಡ್ತಾ ಇತ್ತು, ಒಂದು ಚಿಂತೆಲೆ ಮುಳುಗಿರ್ತಾ ಇದ್ರಿ. ಈ ಥರ ನಿಮ್ಮ ಮುಂಚೆ ನಿಮ್ಮ ಜೀವನ ಈ ಥರ ಇತ್ತು. ಅದಕ್ಕೆ ಟ್ಯಾರೋ ನೋಡಿದ್ಮೇಲೆ ನಿಮಗೆ ಯಾವ ಥರ ಫೀಲ್ ಆಯಿತು ಅಂದರೆ, ಗೆಟ್ ರೆಡಿ, ಥಿಂಗ್ಸ್ ಆರ್ ಅಬೌಟ್ ಟು ಗೆಟ್ ಶೇಕಪ್. ನೀವು ರೆಡಿಯಾಗಿರಿ, ಇವಾಗ ಥಿಂಗ್ಸ್ ಎಲ್ಲ ಅಳ್ಳಾಡುತ್ತೆ ಈ ಬಿರುಗಾಳಿಗೆಲ್ಲ ಅಂತ ನಿಮ್ಮನ್ನ ಜಾಗೃತ ಮಾಡ್ತು ಟ್ಯಾರೋ. ಅದಕ್ಕೆ ಮುಂಚೆ ನೀವು ಇಲ್ಲೆಲ್ಲ ಭೂಕಂಪ ಆಗ್ತಾ ಇದೆ, ನಾನು ಸರಿಯಾದ ಪ್ಲೇಸ್ಗೆ ಹೋಗಿ ಕುತ್ಕೊಳ್ಬೇಕು ಅನ್ನೋ ಒಂದು ಜ್ಞಾನ ಟ್ಯಾರೋ ಇಂದ ನಿಮಗೆ ಗೊತ್ತಾಗ್ತಾ ಬಂತು. ನೈಟ್ ಆಫ್ ಪೆಂಟಿಕಲ್ಸ್, ಇದು ಸ್ಲೋಲಿ ಬಟ್ ಶೋರ್ಲಿ ಯು ಆರ್ ಗೋಯಿಂಗ್ ಪ್ಲೇಸಸ್. ನಿಧಾನ ಆದರೂ ನಿಧಾನ ಆದರೂ ಶೋರಾಗಿ ಹೇಳ್ಬೋದು. ನೀವು ಟ್ಯಾರೋ ನೋಡ್ತಾ ಇದ್ದೀರಲ್ವಾ, ನಿಮ್ಮ ಹಾದಿಗೆ ನೀವು ತಲುಪ್ತೀರಾ. ಡಿವೈನ್ ಕಡೆಯಿಂದ ಏನು ಮೆಸೇಜ್ ಅಂದರೆ, ಶೋರ್ಲಿ ಯು ಆರ್ ಗೋಯಿಂಗ್ ಪ್ಲೇಸ್, ಸ್ಲೋಲಿ ಬಟ್ ಶೋರ್ಲಿ ಯು ಆರ್ ಗೋಯಿಂಗ್ ಪ್ಲೇಸಸ್. ನೀವು ಯಾವ ದಾರಿ ತಲುಪಬೇಕು ಅಂದ್ಕೊಂಡಿದ್ದೀರಾ ಆ ದಾರಿಗೆ ನಿಧಾನ ಆದರೂ ತಲುಪ್ತೀರಾ. ಭಯ ಬೇಡ, ಬಿರುಗಾಳಿಗೆ ಏನು ಹೆದರ್ಕೊಳ್ಬೇಡಿ. ನೀವೆಲ್ಲಿ ಮುಟ್ಬೇಕಂತ ಇದ್ದೀರಾ ನಿಮ್ಮ ಹಾದಿನ ನೀವು ಮುಟ್ತೀರಾ. ನಿಧಾನ ಆದ್ರೂ, ಆದರೆ ಶೋರ್ ಹೇಳ್ತೀನಿ, ನಾನು ಖಡಾಖಂಡಿತವಾಗಿ ಹೇಳ್ತೀನಿ, ನಿಮ್ಮ ದಾರಿನ ನೀವು ಮುಟ್ತೀರಾ ಅಂತ ಡಿವೈನ್ ಕಡೆಯಿಂದ ಮೆಸೇಜು. ಈ ಟ್ಯಾರೋ ಈ ಟ್ಯಾರೋ ನೋಡ್ತಾ ಇದ್ದೀರಲ್ವಾ, ನಿಮಗೆ ಡಿವೈನ್ ಹೇಳ್ತಿದ್ದಾರೆ, ನಿಧಾನ ಆದರೂ ನಾನು ಖಡಾಖಂಡಿತವಾಗಿ ಹೇಳ್ತೀನಿ, ನೀವೆಲ್ಲಿ ಹೋಗ್ಬೇಕಂತಿದ್ದೀರಾ ಆ ದಡನ ನೀವು ಮುಟ್ತೀರಾ, ಆ ದಾರಿನ ನೀವು ತಲುಪ್ತೀರಾ, ಹೆದರ್ಕೋಬೇಡಿ ಅಂತ. ಬ್ರೂಮ್, tied up your life so you can make space. ನಿಮ್ಮ ಜೀವನದಲ್ಲಿ ಕಸ ಎಲ್ಲ ತೆಗೆದು ಜಾಗ ಮಾಡ್ಕೊಳ್ಳಿ. ಯಾಕಂದರೆ ಸಮಥಿಂಗ್ ಬೆಟರ್ ನಿಮಗಾಗಿ ಕಾಯ್ತಾ ಇದೆ, ನಿಮಗಾಗಿ ಬರ್ತಿದೆ. ನೋಡಿ, ಇಲ್ಲೂ ಶಂಕು ಇದೆ, ಕಾಣಿಸ್ತಿದ್ಯಾ? ಇಲ್ಲಿ ಶಂಕು ಇದೆ ಇಲ್ಲಿ. ಇದನ್ನು ನೋಡಿ, ಇಲ್ಲಿ
ಸಮಥಿಂಗ್ ಬೆಟರ್ ಆಗಿ ಬರ್ತಾ ಇದೆ. ನಿಮ್ಮ ಜೀವನದಲ್ಲಿ ಕಸ ಕಡ್ಡಿ ಏನೇನಿದೆ ಅದನ್ನೆಲ್ಲ ತೆಗೆದಾಕಿ, ನಿಮ್ಮಲ್ಲಿರೋ ನೆಗೆಟಿವಿಟಿನೆಲ್ಲ ತೆಗೆದಾಕಿ, ನಿಮಗೆ ಹೊಸದು ಸಮಥಿಂಗ್ ಬೆಟರ್ ನಿಮ್ಮ ಜೀವನದಲ್ಲಿ ಬರ್ತಾ ಇದೆ. ಈ ಟ್ಯಾರೋ ನೋಡ್ತಿದ್ದೀರಲ್ವ, ನಿಮ್ಮ ಜೀವನದ ನೆಗೆಟಿವಿಟಿ ಎಲ್ಲ ಹೋಗ್ತಾ ಇದೆ, ಹೋಗಿ ನಿಮ್ಮ ಜೀವನ ಹಸನಾಗ್ತಾ ಇದೆ, ಬೆಟರ್ ಆಗ್ತಾ ಇದೆ ಈ ಟ್ಯಾರೋ ಮೂಲಕ. ಮೊದಲು ನೀವು ನಿಮ್ಮ ಮನೆಯಲ್ಲಿ ನೀವು ಕೆಲಸ ಮಾಡೋ ಕಡೆ ತುಂಬ ಆತಂಕ, ಭಯ, ಒಂಥರ ಸ್ಟಕ್ ಆಗಿದ್ರಿ, ಸರಿಗೆ ನಿದ್ದೆ ಮಾಡೋಕ್ಕಾಗ್ತಾ ಇರಲಿಲ್ಲ, ಒಂದು ನಿರಾಳತೆ, ನೆಮ್ಮದಿ ಇರ್ತಾ ಇರಲಿಲ್ಲ, ಯಾವಾಗಲೂ ಚಿಂತೆ, ಹೆಂಗೆ ನಾನು ಇದರಿಂದ ಹೊರಗೆ ಬರೋದು, ಏನು ಮಾಡೋದು, ಒಂಥರ ಯಾರಾದರೂ ಸಹಾಯಕ್ಕಾದರೂ ಬರ್ತಾರ, ಒಂದು ಆ ಥರ ಆತಂಕದಲ್ಲಿದ್ರಿ ನಿಮ್ಮ ಜೀವನ ಟ್ಯಾರೋ ನೋಡೋಕೆ ಮುಂಚೆ. ಟ್ಯಾರೋ ನೋಡಿದ್ಮೇಲೆ ಟ್ಯಾರೋ ನಿಮಗೆ ಎಚ್ಚರಿಕೆ ಮಾತು ಹೇಳುತ್ತೆ. ಏನಂತ ಅಂದರೆ, ಗೆಟ್ ರೆಡಿ, ಥಿಂಗ್ಸ್ ಆರ್ ಅಬೌಟ್ ಟು ಗೆಟ್ ಶೇಕಪ್. ನೀವು ರೆಡಿಯಾಗಿರಿ, ಇದು ಈ ಬಿರುಗಾಳಿ ಬರ್ತಾ ಇದೆ, ಶೇಕ್ ಆಗುತ್ತೆ, ನಿಮ್ಮ ವಸ್ತುಗಳನ್ನೆಲ್ಲ ಹುಷಾರಾಗಿಟ್ಕೊಂಡು ನೀವು ಹುಷಾರಾಗಿರಿ ಅಂತ ಈ ಟ್ಯಾರೋ ನಿಮಗೆ ಎಚ್ಚರಿಕೆ ಕೊಟ್ಟಾಗ ನೀವು ಅದನ್ನು ಸರಿ ಮಾಡ್ಕೊಳ್ಳೋ ಅದಕ್ಕೆ ಮುಂದೋಗ್ತೀರಾ. ಆವಾಗ ನಿಮ್ಮ ಆದಿ ನಿಧಾನ ಆದರೂ ಪರವಾಗಿಲ್ಲ. ಡಿವೈನ್ ಏನು ಹೇಳ್ತಿದೆ ಅಂದರೆ, ಶೋರ್ಲಿ ಖಡಾಖಂಡಿತವಾಗಿ ನೀವು ನಿಮ್ಮ ಆದಿನ ತಲುಪ್ತೀರಾ. ನೀವೇನು ದಾರಿ ಹೋಗ್ಬೇಕು ಅಂತಿದ್ದೀರಾ ಆದಿ ನೀವು ತಲುಪ್ತೀರಾ. ಭಯ ಬೇಡ ಅಂತ ಈ ಟ್ಯಾರೋ ಮೂಲಕ ನಿಮಗೆ ಒಂದು ಧೈರ್ಯ ಹೇಳ್ತಾ ಇದೆ. ಆ ಥರ ನಿಮ್ಮ ಜೀವನ ಆಗ್ತಾ ಇದೆ. ಮತ್ತು ನಿಮ್ಮ ಜೀವನದ ನೆಗೆಟಿವಿಟಿ ಎಲ್ಲ ಹೋಗ್ತಾ ಇದೆ ಈ ಟ್ಯಾರೋ ನೋಡ್ತಾ. ಹೊಸದು ಸಮಥಿಂಗ್ ಬೆಟರ್, ನೀವು ಮೊದಲಿಗಿಂತ ಇವಾಗ ಬೆಟರ್ ಆಗಿದ್ದೀರಾ. ನಿಮ್ಮಲ್ಲಿರೋ ನೆಗೆಟಿವಿಟಿ, ನಿಮ್ಮ ಮನೇಲಿರೋ ನೆಗೆಟಿವಿಟಿ ಎಲ್ಲ ಹೋಗಿ ನಿಮ್ಮ ಮನೆ, ನಿಮ್ಮ ಮನಸ್ಸು, ನೀವು ವರ್ಕ್ ಮಾಡೋ ಪ್ಲೇಸು ಎಲ್ಲನೂ ಬೆಟರ್ ಆಗ್ತಾ ಇದೆ. ನಿಮ್ಮ ಸಂಬಂಧಗಳಲ್ಲಿ ಬೆಟರ್ ಆಗ್ತಾ ಇದೆ ಅಂತ ಡಿವೈನ್ ಹೇಳ್ತಾ ಇದ್ದಾರೆ. ಇದೇನಾದರೂ ಸತ್ಯ, ಇದು ನಾನು ಹೇಳಿದ್ದು ಕರೆಕ್ಟ್ ಅನ್ಸಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇದು ನಿಮ್ಮ ರೀಡಿಂಗ್. ಥ್ಯಾಂಕ್ ಯು ಸೋ ಮಚ್. ಗಾಡ್ ಬ್ಲೆಸ್ ಯು. ಯಾರು ಈ ಸೆಕೆಂಡ್ ಪೈಲ್, ಈ ಶಂಕುನ ಸೆಲೆಕ್ಟ್ ಮಾಡಿದ್ದೀರಾ, ನಿಮ್ಮ ರೀಡಿಂಗು ಏನಂತ ನೋಡೋಣ. ಟ್ಯಾರೋ ನೋಡೋಕೆ ಮುಂಚೆ ನಿಮ್ಮ ಜೀವನ ಹೇಗಿತ್ತು, ಟ್ಯಾರೋ ನೋಡ್ತಿರ್ಬೇಕಾದ್ರೆ ನಿಮ್ಮ ಜೀವನ ಹೇಗೆಲ್ಲ ಬದಲಾಗ್ತಾ ಇದೆ ಅಂತ ನೋಡೋಣ. The Lovers, Six of Cups, Eight of Cups. ಈ ಟ್ಯಾರೋ ಡೆಕ್ಕಿಂದ ಏನು ಹೇಳ್ತಾರೆ ನೋಡೋಣ. The Hierophant, the Chariot, Page of Pentacles. When life gives you lemons, make enchanted lemonade. ನೀವು ಲೈಫ್ ನಿಮಗೆ ಲೆಮನ್ ಕೊಟ್ಟಾಗ ಅದನ್ನು ಒಂದು
ಅದನ್ನು ಒಂದು ಮಂತ್ರಿಸಿ ಜ್ಯೂಸ್ ಮಾಡಿ ಕುಡೀರಿ ಅಂತ ಹೇಳ್ತಿದೆ. ಇದು ದ ಚಾರಿಯೇಟ್ ನೆವರ್ ಗೆಟ್ ಎನಿವೇರ್ ಇಫ್ ಯು ಕೀಪ್ ಸ್ಟ್ಯಾಂಡಿಂಗ್ ಸ್ಟಿಲ್. ನೀವು ನಿಂತಿದ್ರೆ ಎಂದಿಗೂ ನೀವು ಮುಂದೆ ಹೋಗೋದಕ್ಕಾಗಲ್ಲ ಅಂತ. ಡೆವಲಪ್ಮೆಂಟ್ ಟ್ರೆಡಿಷನ್ ಈಸ್ ಇಂಪಾರ್ಟೆಂಟ್ ಬಟ್ ಇಟ್ ಡಸಂಟ್ ಹ್ಯಾವ್ ಟು ಬಿ ಎವ್ರಿಥಿಂಗ್. ಇದು ಟ್ರೆಡಿಷನಲ್ ಇಂಪಾರ್ಟೆಂಟು, ಆದರೆ ಅದೇ ಎಲ್ಲನೂ ಅಲ್ಲ ಅಂತ. ಏನಂತ ಅಂದರೆ, ನೀವು ಟ್ಯಾರೋ ನೋಡೋಕ್ಕೆ ಮುಂಚೆ ನಿಮ್ಮ ಲೈಫ್ ಹೇಗಿತ್ತು ಅಂತ ಹೇಳಿದ್ರೆ ಈ ನೆಗೆಟಿವಿಟಿಯಿಂದ ಕೂಡಿತ್ತು. ನಿಮ್ಮ ದಾರಿ, ನಿಮ್ಮ ನಡೆಗೆ ನೆಗೆಟಿವಿಟಿ ಕಡೆ ಇತ್ತು, ಮೌಢ್ಯದ ಕಡೆ ಇತ್ತು, ಜ್ಞಾನದ ಕಡೆ ಇರಲಿಲ್ಲ, ಬೆಳಕು ಕಡೆ ಇರಲಿಲ್ಲ ನಿಮ್ಮದು ನಡೆಗೆ. ಇಲ್ಲಿ ದೇವರು ಇಷ್ಟೊಂದು ಕಪ್ಸೆಲ್ಲ ಇಟ್ಟಿದ್ದಾರೆ, ಆದರೆ ನೀವು ಅದನ್ನು ನೋಡ್ತಾ ಇರಲಿಲ್ಲ. ನಿಮ್ಮ ನಡೆಗೆ ನೆಗೆಟಿವಿಟಿ ಕಡೆ ಇತ್ತು, ಮೌಢ್ಯದ ಕಡೆ ಇತ್ತು. ನಿಮ್ಮ ಮನಸ್ಸು ಎಮೋಷ್ನಲ್ ಆಗಿರ್ತಿತ್ತು, ಯಾವಾಗಲೂ ಸ್ಯಾಡಲ್ಲಿ ಇರ್ತಿದ್ರಿ. ಏನಂತ ಜ್ಞಾನ ಇರಲಿಲ್ಲ ಮುಂಚೆ. ಭಗವಂತ ಇಲ್ಲಿ ಪ್ರೀತಿ ಕೊಡ್ತೀನಿ ಬನ್ನಿ ಅಂತ ಕರೆದ್ರು ಡಿವೈನ್ನು ನಿಮ್ಮನ್ನು. ನೀವು ಆ ಕಡೆ ಗಮನ ಇರಲಿಲ್ಲ, ನಿಮಗೆ ಈ ಕಡೆ ಗಮನ ಇರಲಿಲ್ಲ. ದೇವರೇ ಡಿವೈನ್ ನಾನು ಇಲ್ಲಿದ್ದೀನಿ ನಿಮ್ಮನ್ನು ಹೀಲ್ ಮಾಡೋದಕ್ಕೋಸ್ಕರ ಡಿವೈನ್ ನಿಮಗೆ ನಿಮ್ಮಲ್ಲಿರೋ ಅಜ್ಞಾನ ಅನ್ನೋ ಮೋಡನ ಸರಿಸಿ, ಮುಂಚೆ ನೀವು ನೆಗೆಟಿವಿಟಿಲಿ ಇದ್ರಲ್ವ ಟ್ಯಾರೋ ನೋಡೋಕ್ಕೆ ಮುಂಚೆ, ಡಿವೈನ್ ಎಷ್ಟು ಹೇಳಿದ್ರೂ ನಿಮಗೆ ಗೊತ್ತಾಗ್ತಿರ್ಲಿಲ್ಲ. ಆಮೇಲೆ ಡಿವೈನ್ ನಿಮ್ಮನ್ನು ಹೀಲ್ ಮಾಡಿದ್ದಾರೆ. ಸನ್ನಿದೆ ನೋಡಿ ಇಲ್ಲಿ, ನಾನಿಲ್ಲಿದ್ದೀನಿ, ನಿಮ್ಮನ್ನು ಹೀಲ್ ಮಾಡ್ತೀನಿ, ಈ ದಾರಿ ನೋಡಿ ಅಂತ ಟ್ಯಾರೋ ತೋರಿಸಿದ್ದಾರೆ. ಬಾ ಇಲ್ಲಿ, ನಾನು ಇಲ್ಲಿ ನಿನಗೋಸ್ಕರ ಇಷ್ಟೊಂದು ಕಪ್ಸಲ್ಲಿ ನಾನು ಗಿಫ್ಟ್ ಇಟ್ಟಿದ್ದೀನಿ, ಬೊಕ್ಕೆ ಹಿಡ್ಕೊಂಡು ಕಾಯ್ತಾ ಇದ್ದೀನಿ, ಆದರೆ ನೀನು ನನ್ನ ಕಡೆ ನೋಡ್ತಾ ಇಲ್ಲ. ಬಾ ಅಂತ ದೇವರೇ, ಡಿವೈನೇ ಕರೆದು ನಿಮ್ಮನ್ನ ಯೂನಿವರ್ಸು ನಿಮಗೆ ಬೊಕ್ಕೆ ಕೊಡ್ತಾಯಿದ್ದಾರೆ. ಇಲ್ಲಿ ಒಂದು ಒಳ್ಳೆ ಮಾರ್ಗದರ್ಶನ, ಜ್ಞಾನ ಸಿಗುತ್ತೆ. ಬಾ ಈ ದಾರಿಲಿ. ನೀನು ಹೀಗೆ ನಿಂತ್ಕೊಂಡಿದ್ರೆ ನಿಂತು ನೀರಂಗೆ ಅದೇನು ಪ್ರಯೋಜನ ಇಲ್ಲ, ಕೊಳ್ತೋಗ್ಬಿಡುತ್ತೆ ನೀರು. ಆ ಥರ ಸ್ವಲ್ಪ ಮೂಮೆಂಟ್ ಇದ್ದರೆ ತಾನೇ ಹೊಳೆಲಿ ಹರ್ಕೊಂಡೋದ್ರೆ ಅದೊಂದು ಸಾಗರ ಸೇರುತ್ತೆ. ಆ ಥರ ನೀನು ನಿಂತ್ಕೊಂಡಿದ್ರೆ, ಸೈಕಲ್ ಕೊಟ್ಟಿದ್ದಾರೆ, ಎಲ್ಲ ಕೊಟ್ಟಿದ್ದಾರೆ, ಆದರೆ ನಿಮಗೆ ಸ್ಟಾರ್ಟ್ ಮಾಡಿ ಹೋಗೋಕ್ಕೆ ಗೊತ್ತಿಲ್ಲ. ದಾರಿನೂ ಇದೆ, ಆದರೆ ಹೆಂಗೆ ಹೋಗ್ಬೇಕಂತ ಗೊತ್ತಾಗ್ತಾ ಇಲ್ಲ, ಅದು ಹೆಂಗೆ ಸ್ಟಾರ್ಟ್ ಮಾಡೋದಂತ ಗೊತ್ತಾಗ್ತಾ ಇಲ್ಲ. ಅದೇ ಈ ಟ್ಯಾರೋ. ಈ ಟ್ಯಾರೋ ಡಿವೈನ್ ನಿಮ್ಮನಿಗೆ ದಾರಿ ತೋರಿಸಿದ್ಮೇಲೆ, ಇದು ಈ ಶೆಲ್ ಒಳಗಡೆ ಇರೋ ಬಸವನೊಳ ನೋಡಿ, ಶೆಲ್ಲಲ್ಲಿತ್ತು. ಮೊದಲು ಶೆಲ್ಲಲ್ಲಿದ್ರಿ, ಈಗ ಆಚೆ ಬಂದು ಹೆಂಗೆ ಯಾವ ದಾರಿಲಿ ಹೋದರೆ ನಾನು ಡಿವೈನ್ ನೋಡ್ಬೋದು, ಡಿವೈನಿಂದ ನಾನು ಏನಾದರೂ ಪಡ್ಕೊಳ್ಳೋದು ಅಂತ ನೋಡಿ. ಇವಾಗ ನಿಮ್ಮ ಜೀವನ ಫ್ಲವರಿಂಗ್ ಥರ ಹರಳುತ್ತಾ ಇದೆ. ಇಲ್ಲಿ ಹೂಗಳು ನೋಡಿ, ಮೊದಲು ಈ ಥರ ಶೆಲ್ಲಲ್ಲಿದ್ರಿ, ನೋಡಿ ಇದೇ ಥರ ಶೆಲ್ಲು. ಫಸ್ಟ್ ಪೈಲ್ಗೂ ಶೆಲ್ ಬಂದಿತ್ತು, ಇಲ್ಲಿ ನೋಡಿ ಸೇಮ್ ಡಿಸೈನು. ಇದೇ ಥರ ಶೆಲ್ಲಲ್ಲಿದ್ರಿ, ಇವಾಗ ಈಚೆ ಬಂದಿದ್ದೀರಾ. ಯಾರು ಇದನ್ನು ಸೆಲೆಕ್ಟ್ ಮಾಡಿದ್ದೀರಾ ಅವರು ಇವಾಗ ಈಚೆ ಬಂದಿದ್ದೀರಾ. ದಾರಿ ಕಾಣಿಸ್ತಾ ಇದೆ ನಿಮಗೆ. ನಿಮ್ಮ ಬದುಕು, ನಿಮ್ಮ ಜೀವನ ಈಗ ಹರಳ್ತಾ ಇದೆ. ಸನ್ಫ್ಲವರ್ ಹಂಗೆ, ಹೂವಿನಂಗೆ ಹರಳ್ತಾ ಇದೆ. ಮೊದಲು ಮೌಢ್ಯದಿಂದ ತುಂಬಿದ್ರಿ. ಟ್ರೆಡಿಷ್ನಲ್ ಈಸ್ ಇಂಪಾರ್ಟೆಂಟ್ ಬಟ್ ಇಟ್ ಡಸಂಟ್ ಹ್ಯಾವ್ ಟು ಬಿ ಎವ್ರಿಥಿಂಗ್. ಇದು ಯಾವಾಗ ಅದು ಟ್ರೆಡಿಷ್ನಲ್ ಇಂಪಾರ್ಟೆಂಟು, ಆದರೆ ಅದು ಎಲ್ಲನೂ ಅಲ್ಲ. ನೀವು ಮುಂಚೆ ದೇವರು, ಈಗ ದೇವರುಗಳು ಯಾರಾದರೂ ಏನಾದ್ರು ಒಂದು ದೇವ್ರು ಹೇಳಿದ್ರೆ, ಇವತ್ತೊಂದು ದೇವರು
ನಾಳೆ ಒಂದು ದೇವರು, ನಾಳಿದ್ದೊಂದು ದೇವರು, ಆ ಥರ ಮೌಢ್ಯದಿಂದ ಕೂಡಿದ್ರಿ. ಡಿವೈನ್ನ ಹೇಗೆ ನೀವು ಕನೆಕ್ಟ್ ಆಗಬೇಕಂತ ಗೊತ್ತಿರಲಿಲ್ಲ ಮುಂಚೆ. ಡಿವೈನಿಂದ ಹೆಂಗೆ ಪಡ್ಕೋಬೇಕು, ಹೆಂಗೆ ಮ್ಯಾನಿಫೆಸ್ಟ್ ಮಾಡಬೇಕು ಅನ್ನೋ ಜ್ಞಾನ ಇರಲಿಲ್ಲ ನಿಮಗೆ. ಈಗ ಆ ಜ್ಞಾನನ ಭಗವಂತ ಕೊಡ್ತಾ ಇದ್ದಾರೆ. ಮುಂಚೆ ಎಷ್ಟು ದೇವಸ್ಥಾನಗಳು ಸುತ್ತಿದ್ದೀರೋ, ಎಷ್ಟು ನಿಂಬೆಹಣ್ಣು ಹಂಚಿದ್ದೀರೋ, ಎಷ್ಟು ಮೊಸರನ್ನ ಹಂಚಿದ್ದೀರೋ, ಸಾಯಿಬಾಬಾಗೆ ಹೋಗಿರ್ಬೋದು, ಚಾಮುಂಡೇಶ್ವರಿಗೆ ಹೋಗಿರ್ಬೋದು, ಮಾರಮ್ಮ ತಾಯಿಗೆ ಹೋಗಿರ್ಬೋದು. ಈ ಥರ ನೀವು ಕಂಡು ದೇವ್ರಿಗೆಲ್ಲ ಇವತ್ತೊಂದು ದೇವರು, ನಾಳೆ ಒಂದು ದೇವರು, ನಾಳಿದ್ದೊಂದು ದೇವರು, ಆ ಥರ ನೀವು ಹಿಡ್ಕೊಂಡು ದಿನ ಒಂದೊಂದು ದೇವ್ರನ್ನ ಪ್ರಾರ್ಥನೆ ಮಾಡೋದು. ಆದರೆ ಈ ಟ್ಯಾರೋ ನಿಮಗೆ ಗೊತ್ತಾದ ಮೇಲೆ ನಿಮ್ಮ ಜೀವನ ಬದಲಾಗಿದೆ. ಹೆಂಗೆ ಅಂದರೆ, ನೀವು ಆ ಮೌಢ್ಯದಿಂದ ಆಚೆ ಬಂದಿದ್ದೀರಾ. ಡಿವೈನ್ನ ಹೇಗೆ ನಾನು ಕನೆಕ್ಟ್ ಆಗೋದು, ಹೆಂಗೆ ನಾನು ಮ್ಯಾನಿಫೆಸ್ಟ್ ಮಾಡೋದು ಅನ್ನೋ ಜ್ಞಾನ ನಿಮಗೆ ಡಿವೈನ್ ಕೊಡ್ತಾ ಇದ್ದಾರೆ ಈ ಟ್ಯಾರೋ ಮೂಲಕ. ಮುಂಚೆ ನಿಂತ್ಬಿಟ್ಟಿದ್ರಿ, ಈಗ ಮೂಮೆಂಟ್ ಆಗ್ತಾಯಿದೆ, ನಿಮ್ಮ ಜೀವನದಲ್ಲಿ ಮೂಮೆಂಟ್ ಆಗ್ತಾಯಿದೆ. ಈಗ ನೀವು ಹರಳುತ್ತಾ ಇದ್ದೀರಾ. ಒಂದು ಪೀಸ್ ಆಗಲಿ, ನಿಮ್ಮ ಪ್ರೀತಿಲಿ, ನಿಮ್ಮ ಮನೇಲೇ ಆಗಲಿ, ನಿಮ್ಮ ಗಂಡ ಹೆಂಡ್ತಿಲೇ ಆಗಲಿ, ನಿಮ್ಮ ಯಾವುದು ಬಾಂಧವ್ಯ ಲವ್ವರ್ಸೇ ಆಗಿರ್ಬೋದು, ನಿಮ್ಮ ಬಾಂಧವ್ಯದಲ್ಲಿ ಭಗವಂತನ ಆಶೀರ್ವಾದ, ಹೀಲಿಂಗ್ ಎಲ್ಲ ನಿಮಗೆ ಸಿಗ್ತಾಯಿದೆ. ಪೇಜ್ ಆಫ್ ಪೆಂಟಿಕಲ್ಸ್. ವೆನ್ ಲೈಫ್ ಗೇವ್ಸ್ ಯು ಲೆಮನ್ಸ್, ಮೇಕ್ ಎನ್ಚಾಂಟೆಡ್ ಲೆಮನ್ಡ್. ನೀವು ಲೈಫು ಲೆಮನ್ಸ್ ನಿಂಬೆಹಣ್ಣನ್ನು ಕೊಟ್ಟಾಗ ನೀವು ಅದನ್ನು ಹೆಂಗೆ ಮಂತ್ರಿಸಿ ಅದನ್ನು ಕುಡಿದ್ರೆ ನನಗೆ ಈ ಥರ ಒಳ್ಳೆಯದಾಗುತ್ತೆ ಅನ್ನೋ ಜ್ಞಾನನ ನೀವು ಪಡ್ಕೊಂಡಿದ್ದೀರ. ಹೆಂಗೆ ಅಂದರೆ, ಮ್ಯಾನಿಫೆಸ್ಟ್ ಮಾಡೋದು, ಡಿವೈನ್ಗೆ ಕನೆಕ್ಟ್ ಆಗೋದು. ಈ ಒಂದು ನಿಂಬೆಹಣ್ಣು ಕೊಟ್ಟರು ಅದರಲ್ಲಿ ನಾನು ಹೆಂಗೆ ಡಿವೈನ್ನ ಕನೆಕ್ಟ್ ಆಗೋದು ಅನ್ನೋ ಜ್ಞಾನ ನಿಮಗೆ ಇವಾಗ ಸಿಗ್ತಾಯಿದೆ. ನಿಮ್ಮಲ್ಲಿ ಈ ಥರ ಬದಲಾವಣೆ ಆಗಿದೆ. ಮುಂಚೆ ನೀವು ನಿಮ್ಮ ನಡೆಗೆ ಏನಿದ್ರೂ ನೆಗೆಟಿವಿಟಿ ಕಡೆ ಇರ್ತಿತ್ತು, ಮೌಢ್ಯದ ಕಡೆ ಇರ್ತಿತ್ತು. ಈಗ ಅದು ಚೇಂಜ್ ಆಗಿದೆ. ನಿಮ್ಮ ಬಾಳಲ್ಲಿ ಟ್ಯಾರೋ, ನೀವು ಟ್ಯಾರೋ ನೋಡಿ ಇವಾಗ ಹೂವನಾಗ ಅರಳಿದ್ದೀರ. ನಿಮ್ಮ ಎಮೋಷನ್ಸ್ಗೆ, ನಿಮ್ಮ ಸ್ಯಾಡ್ನೆಸ್ಗೆಲ್ಲ ಒಂದು ದಾರಿನ ಕಂಡುಕೊಳ್ತಾ ಇದ್ದೀರಾ. ನಿಮ್ಮಲ್ಲೇ ಎಷ್ಟೊಂದು ಬದಲಾವಣೆಗಳಾಗಿದೆ. ಇದೇನಾದರೂ ನಿಮಗೆ ರೆಸೊನೇಟ್ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಗಾಡ್ ಬ್ಲೆಸ್ ಯು.